ಕೋಲಾರ ಹಾಲು ಒಕ್ಕೂಟ ಅದು ಕೂಡ ಒಂದು ಸ್ವಾಯತ್ತ ಸಂಸ್ಥೆ. ಇಡೀ ರಾಜ್ಯದಲ್ಲಿ 13 ಒಕ್ಕೂಟಗಳಲ್ಲಿ ಮಂಗಳೂರು ಒಕ್ಕೂಟ ಬಿಟ್ಟರೆ ಕೋಲಾರ ಹಾಲು ಒಕ್ಕೂಟ ಹೆಚ್ಚು ಬೆಲೆಯನ್ನು ರೈತರಿಗೆ, ಹಾಲು ಉತ್ಪಾದಕರಿಗೆ ಕೊಡ್ತಾ ಇತ್ತು. ಮತ್ತು ಸರ್ಕಾರ ಏನು 5 ರೂಪಾಯಿ ಹೆಚ್ಚಿಗೆ ಮಾಡಿದ್ರು ಅದನ್ನು ಕೂಡ ನೇರವಾಗಿ ಹಾಲು ಉತ್ಪಾದಕರಿಗೆ ಕೊಡ್ತಕ್ಕಂಥ ತೀರ್ಮಾನವನ್ನು ಸರ್ಕಾರ ಏನು ಮಾಡಿದ್ರು ಅದನ್ನು ಕೂಡ ರೈತರಿಗೆ ಕೊಡ್ತಾ ಇದ್ದಾರೆ. ಇವತ್ತು ಪ್ರತಿ ವರ್ಷ ಕೂಡ ಬೇಸಿಗೆಯಲ್ಲಿ ಹಾಲು ಉತ್ಪಾದನೆ ಕಡಿಮೆ ಆಗ್ತದೆ ಮತ್ತು ಮಳೆಗಾಲ ಪ್ರಾರಂಭ ಆದರೆ ಹಾಲು ಉತ್ಪಾದನೆ ಜಾಸ್ತಿ ಆಗ್ತದೆ. ಹಾಲು ಒಕ್ಕೂಟ ಯಾವಾಗ ಹೆಚ್ಚು ಲಾಭ ಇರ್ತದೆ ಆ ಲಾಭದ ಅಂಶವನ್ನು ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಹಾಲಿನ ಬೆಲೆ ಹೆಚ್ಚು ಮಾಡೋದ್ರ ಮೂಲಕ ತಲುಪಿಸ್ತಾ ಇದ್ದಾರೆ. ಅದು ಪ್ರತಿ ವರ್ಷ ನಡ್ಕೊಂಡು ಬಂದಿರತಕ್ಕಂಥ ಸಹಜವಾದಂಥ ಪ್ರಕ್ರಿಯೆ. ಹಾಲು ಉತ್ಪಾದನೆ ಕೂಡ ಜಾಸ್ತಿ ಆಗ್ತದೆ ಮತ್ತು ಹಾಲು ಒಕ್ಕೂಟ ಕೂಡ ನಷ್ಟಕ್ಕೊಳಗಾದಂಥ ಸಂದರ್ಭಗಳಲ್ಲಿ ಬೆಲೆ ಕಡಿಮೆ ಮಾಡ್ತಕ್ಕಂಥದ್ದು ಕೂಡ ಮೊದಲಿಂದ ನಡ್ಕೊಂಡು ಬಂದಿರತಕ್ಕಂಥ ಸಂಪ್ರದಾಯ. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಯಾರಿಗೂ ಗೊತ್ತಾಗ್ಲಿಲ್ಲ ಅಂತಲ್ಲ, ಅದು ಹಾಲು ಒಕ್ಕೂಟದ ಆಡಳಿತ ಮಂಡಳಿ ಏನಿರ್ತದೆ ಅವರು ಎಲ್ಲ ಸಾಧಕ ಬಾಧಕಗಳನ್ನು ಸಭೆಯಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಬೆಲೆ ಏರಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅವರೇ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಬೆಲೆ ಕಡಿಮೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಕೂಡ ಅವರೇ ಸಾಧಕ ಬಾಧಕಗಳನ್ನು, ಒಕ್ಕೂಟ ಕೂಡ ನಷ್ಟಕ್ಕೊಳಗಾಗಬಾರ್ದು. ಒಕ್ಕೂಟ ನಷ್ಟಕ್ಕೊಳಗಾದರೆ ನಾಳೆ ಹಾಲನ್ನು ಖರೀದಿ ಮಾಡೋದಕ್ಕೆ ಅವ್ರಿಗೆ ಶಕ್ತಿ ಇಲ್ಲದೆ ಇದ್ದಾಗ, ಹಾಲನ್ನು ಮಾರುಕಟ್ಟೆ ಮಾಡೋಕ್ಕೆ ಶಕ್ತಿ ಇಲ್ಲದೆ ಇದ್ದಾಗ ಮತ್ತೆ ಇಡೀ ರೈತ ಸಮುದಾಯ ಸಂಕಷ್ಟಕ್ಕೆ ಒಳಗಾಗ್ಬಿಡ್ತೀವಿ. ಅದು ಒಕ್ಕೂಟ, ನಮ್ಮ ಒಕ್ಕೂಟ, ರೈತರ ಒಕ್ಕೂಟ, ಅದೇನು ಸರ್ಕಾರದ ಸಂಸ್ಥೆ ಅಲ್ಲ, ರೈತರೇ ಏನು ಪ್ರಾಥಮಿಕ ಸಹಕಾರ ಸಂಘಗಳೆಲ್ಲ ಸೇರಿ ಒಂದು ಒಕ್ಕೂಟ ಮಾಡ್ಕೊಂಡಿರ್ತಾರೆ. ಎಲ್ಲ ಒಕ್ಕೂಟಗಳು ಕೇಳಿ ರಾಜ್ಯದಲ್ಲಿ ಒಂದು ಮಹಾಮಂಡಲ ಮಾಡ್ಕೊಂಡಿರ್ತೀವಿ. ಆ ಮಹಾಮಂಡಲನೂ ಉಳಿಬೇಕು, ಹಾಲು ಒಕ್ಕೂಟನ ಉಳಿಬೇಕು, ಪ್ರಾಥಮಿಕ ಸಹಕಾರ ಸಂಘಗಳು ಉಳಿದಾಗ ರೈತರು ಕೂಡ ಉಳಿದಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ರೈಟ್ ಟೈಮ್ ಅಲ್ಲ ಅಂತಲ್ಲ. ಈಗ ದಿಢೀರಂತ ನಿಮಗೆ ಗೊತ್ತಿಲ್ಲ, ನಮ್ಮ ಒಕ್ಕೂಟ ಬೇರ್ಪಡಿಸಿದಾಗ ಕೇವಲ 6 ಲಕ್ಷ 6.5 ಲಕ್ಷ ಇತ್ತು. ಇವತ್ತು ನಿನ್ನೆ ದಿವಸ 8 ಲಕ್ಷ 8.25 ಲಕ್ಷ 8,20,000 ಲೀಟರ್ ಜಾಸ್ತಿ ಆಗಿಬಿಟ್ಟಿದೆ. ಅಂದರೆ ನಮ್ಮ ಒಕ್ಕೂಟ ಸ್ಥಾಪನೆ ಆಗಿ, ಅಂದರೆ ಬೇರ್ಪಡಿಸಿದಾಗ, ಕೋಲಾರ ಚಿಕ್ಕಬಳ್ಳಾಪುರ ವಿಭಜನೆ ಆದಾಗ ನಮ್ಮಲ್ಲಿ 6.5 ಇತ್ತು, ಚಿಕ್ಕಬಳ್ಳಾಪುರ 3.5-4 ಇತ್ತು. ಈಗ ಚಿಕ್ಕಬಳ್ಳಾಪುರ 5 ಲಕ್ಷ ಆಗಿದೆ, ನಮ್ಮಲ್ಲಿ 7 ಲಕ್ಷ 7.5 ಲಕ್ಷ ಇತ್ತು. ದಿಢೀರಂತ ಈಗ 8.25 ಲಕ್ಷ ಆಗಿದೆ, 8,17,000 18,000 ಆಗಿದೆ ನಿನ್ನೆ. ಅಂದರೆ ಹಾಲು ಉತ್ಪಾದನೆ ಹೆಚ್ಚಾಗ್ತಾ ಇದ್ದಂಗೆ ಒಕ್ಕೂಟಕ್ಕೂ ಕೂಡ ಹೊರೆ ಆಗ್ತದೆ, ಅದನ್ನು ಮಾರುಕಟ್ಟೆ ಕೂಡ ಮಾಡಬೇಕಾಗ್ತದೆ. ಇವತ್ತು ಪೌಡರ್ ಮಾಡ್ತಾರೆ, ಅದು ಮಾರುಕಟ್ಟೆ ಇರೋದಿಲ್ಲ, ಅದನ್ನು ಸ್ಟಾಕ್ ಮಾಡಬೇಕಾಗ್ತದೆ, ಅದೆಲ್ಲ ಡೆಡ್ ಕ್ಯಾಪಿಟಲ್ ಆಗ್ತದೆ. ಹಾಲು ಉತ್ಪಾದಕರಿಗೆ ನಾವು ಪ್ರತಿ 15 ದಿವಸಕ್ಕೊಮ್ಮೆ ಬಟವಾಡೆ ಮಾಡಲೇಬೇಕು. ಇವೆಲ್ಲವೂ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ಮುಂದೆ ಹಾಲು ಒಕ್ಕೂಟ ಲಾಭ ಗಳಿಸಿದಾಗ ಮತ್ತೆ ಜಾಸ್ತಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇದು ಕಡಿಮೆ ಆಯಿತು ಅಂದರೆ ರೈತರಿಗೆ ಕಷ್ಟ ಆಗುತ್ತೆ. ಅಲ್ಲಲ್ಲ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಗ್ಯಾಸ್ ಬೆಲೆ ಜಾಸ್ತಿ ಇದೆ, ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗಿದೆ. ಆದರೆ ನಮ್ಮ ಹಾಲು ಒಕ್ಕೂಟ ಇವತ್ತು ರೈತರಿಗೆ ಬೆಲೆ ಕಡಿಮೆ ಮಾಡ್ದೇ ಕೊಡಬೇಕು ಅಂದರೆ ಒಕ್ಕೂಟ ಮುಳುಗೆ ಹೋಗ್ಬಿಡ್ತದೆ. ಒಕ್ಕೂಟನೇ ಇಲ್ಲದೆ ಇದ್ರೆ ಮತ್ತೆ ಹಾಲು ಯಾರು ಖರೀದಿ ಮಾಡೋರು, ನಾಳೆ ಹಾಲು ಯಾರು ಮಾರುಕಟ್ಟೆ ಮಾಡೋರು? ಹಂಗಾಗಿ ಅವರ ಸಾಧಕ ಎಲ್ಲ ಸಮತೋಲನ, ರೈತನೂ ಉಳಿಬೇಕು, ಒಕ್ಕೂಟನೂ ಉಳಿಬೇಕು, ಸಮತೋಲನ ಮಾಡಿಕೊಂಡೇ ಹೋಗ್ಬೇಕೇ ವಿನಃ ರೈತರಿಗೆ ಕಡಿಮೆ ಮಾಡೋದಕ್ಕೂ, ತೀರಾ ಕಡಿಮೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಅವನಿಗಂತೇಳಿ ಹೆಚ್ಚು ಮಾಡೋಕ್ಕೂ ಸಾಧ್ಯ ಇಲ್ಲ. ಸಮತೋಲನ ಮಾಡಿಕೊಂಡು ಒಕ್ಕೂಟವನ್ನು ಮುನ್ನಡೆಸ್ಕೊಂಡು ಹೋಗಬೇಕಾಗ್ತದೆ. ಮುಂದಿನ ದಿವಸಗಳಲ್ಲಿ ಲಾಭಾಂಶ ಬರ್ತದೆ. ಯಾಕೆಂದರೆ ಇವತ್ತು ನಮ್ಮ ಹಾಲು ಒಕ್ಕೂಟ ವಿಶೇಷವಾಗಿ ನಂಜೇಗೌಡರು ನಮ್ಮ ಕೋಮಲ್ನ ಅಧ್ಯಕ್ಷರಾದ ಮೇಲೆ ಭಾಳಷ್ಟು ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ. ಒಂದು ನಮ್ಮ ಮೆಗಾ ಡೈರಿ, ಸುಮಾರು 200 ಚಿಲ್ಲರೆ ಕೋಟಿ ವೆಚ್ಚದಲ್ಲಿ ಮೆಗಾ ಡೈರಿ ಮಾಡಿದ್ದೀವಿ. ಮತ್ತು ನಮ್ಮಲ್ಲಿ ಸೋಲಾರ್ ಪ್ಲ್ಯಾಂಟ್ ಮಾಡಿದ್ದೀವಿ. ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ಆಶಾದಾಯಕ ವಿಚಾರ ಏನಂದರೆ, ಸಿದ್ದರಾಮಯ್ಯ ಸಾಹೇಬರು ಏನು ಅಧಿಕಾರದ ಅವಧಿ ಮುಗಿಯಂಥ ಕೊನೆ ದಿವಸದಲ್ಲಿ, ಏನು ರಾಜೀನಾಮೆ ಕೊಟ್ಟು ಹೋಗೋಂಥ ಕೊನೆ ದಿವಸದಲ್ಲಿ ಅವರು ಕಟ್ಟುನಿಟ್ಟಿನ ಆದೇಶವನ್ನು KMFಗೆ ಮಾಡಿದ್ರು. ಕೋಲಾರ ಹಾಲು ಒಕ್ಕೂಟ ಇಡೀ ರಾಜ್ಯದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ವಿಭಜನೆ ಆಗೋದಕ್ಕೆ ಮುಂಚೆ ಮೆಗಾ ಡೈರಿ ಮಾಡಿ ಅದು ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಕೋಲಾರದಲ್ಲಿ ಮೆಗಾ ಡೈರಿ ಮಾಡಿ ಯಶಸ್ವಿಯಾಗಿ ಅದು ಕೂಡ ಆದಷ್ಟು ಬೇಗ ಕಾರ್ಯಾರಂಭ ಆಗ್ತಾ ಇದೆ. ಸೋಲಾರ್ ಘಟಕ ಮಾಡ್ತಾ ಇದ್ದಾರೆ, ಐಸ್ ಕ್ರೀಮ್ ಘಟಕ ಮಾಡ್ತಾ ಇದ್ದಾರೆ. ಕೋಲಾರ ಹಾಲು ಒಕ್ಕೂಟಕ್ಕೆ ಪೌಡರ್ ಪ್ಲಾಂಟನ್ನು ಮಾಡಬೇಕು ಅಂತೇನು ಮನವಿ ಮಾಡಿದ್ವಿ, ಐಸ್ ಕ್ರೀಮ್ ಘಟಕವನ್ನು ಏನು ಮನವಿ ಮಾಡಿದ್ವಿ ಮಂಜೂರು ಮಾಡಬೇಕು ಅಂತೇಳಿ, ಅವೆರಡಕ್ಕೂ ಮಂಜೂರಾತಿಯನ್ನು ಮಾನ್ಯ ಸಿದ್ದರಾಮಣ್ಣವರು MD ಆಗಿದ್ದಂಥ ಶಿವಸ್ವಾಮಿ ಅವರಿಗೆ ಸೂಚನೆಯನ್ನು ಕೊಟ್ಟು ಅದು ಕೂಡ ಇವತ್ತು ಅಪ್ರೂವಲ್ ಕೊಟ್ಟು ಆದೇಶ ಆಗಿದೆ. ಮುಂದಿನ ದಿವಸಗಳಲ್ಲಿ ಪೌಡರ್ ಪ್ಲಾಂಟು ಇಲ್ಲೇ ಆಗ್ತದೆ,
ಐಸ್ ಕ್ರೀಮ್ ಘಟಕ ಇಲ್ಲೇ ಆಗ್ತದೆ, ಮೆಗಾ ಡೈರಿ ಆಗ್ತದೆ, ಸೋಲಾರ್ ಘಟಕ ಆಗ್ತದೆ. ಇವೆಲ್ಲವೂ ಆದಾಗ ನಮಗೆ ಹೆಚ್ಚು ಲಾಭ ಬರ್ತದೆ ಮತ್ತು ಖರ್ಚು ಕೂಡ ಭಾಳ ಕಡಿಮೆ ಆಗ್ತದೆ. ಆವಾಗ ನಮಗೆ ರೈತರಿಗೆ ಹೆಚ್ಚು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಆ ನಿಟ್ಟಿನಲ್ಲಿ ಕಾರ್ಯ ಮಾಡ್ತಾ ಇರೋದ್ರಿಂದ ಒಕ್ಕೂಟದ ಮೇಲೆ ಭಾಳಷ್ಟು ಜವಾಬ್ದಾರಿ ಇರೋದ್ರಿಂದ ಇದು ಅನಿವಾರ್ಯ ಕೂಡ.